ಧರ್ಮಸ್ಥಳ ಫೈಲ್ಸ್ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ತುಮಕೂರಿನಲ್ಲಿ ಧರ್ಮಸ್ಥಳದ ಪರ ಬ್ಯಾಟ್ ಬೀಸಿದ ಕೇಂದ್ರ ಸಚಿವ ವಿ ಸೋಮಣ್ಣ. ಅಪಪ್ರಚಾರ ಮಾಡಿದವರಿಗೆ ಭಗಣಿ ಗೂಟ ಇದೆ. ಧರ್ಮಸ್ಥಳ ಫೈಲ್ಸ್ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸಚಿವ ವಿ ಸೋಮಣ್ಣ ತುಮಕೂರಿನಲ್ಲಿ ಧರ್ಮಸ್ಥಳದ ಪರ ಬ್ಯಾಟ್ ಬೀಸಿದ್ದಾರೆ. ಕೂಡಲೇ ಸಿಎಂ ಧರ್ಮಸ್ಥಳಕ್ಕೆ ಹೋಗಿ ಮಂಜುನಾಥನ ಕ್ಷಮೆ ಕೇಳಲಿ. ಆಗಲಾದರೂ ಸಿಎಂ ಸಿದ್ದರಾಮಯ್ಯನವರ ಪಾಪ ತೊಳೆಯುತ್ತದೆ. ತುಮಕೂರಿನಲ್ಲಿ ಕೇಂದ್ರ ಸಚಿವ ಸೋಮಣ್ಣ ಹೇಳಿಕೆ. ಧರ್ಮಸ್ಥಳ ಫೈಲ್ಸ್ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಬಂಧನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸಚಿವ ವಿ ಸೋಮಣ್ಣ ತುಮಕೂರಿನಲ್ಲಿ ಧರ್ಮಸ್ಥಳದ ಪರ ಬ್ಯಾಟ್ ಬೀಸಿದ್ದಾರೆ. ಏನು ಹೇಳಿದ್ರು ಅಂತ ಕೇಳಿದ್ರೆ, ಧರ್ಮಸ್ಥಳದ ವಿಚಾರವಾಗಿ ಯಾರ್ಯಾರು ಷಡ್ಯಂತ್ರ ಮಾಡಿದ್ರು, ಯಾರ್ಯಾರು ಅಪಪ್ರಚಾರ ಮಾಡಿದ್ರು ಅವರೆಲ್ಲರಿಗೂ ಕೂಡ SIT ಅಥವಾ ನಮ್ಮ ನ್ಯಾಯಾಲಯ ಅಥವಾ ಇಲ್ಲಿನ ಕಾನೂನು ಭಗ್ನಿಗೂಟ ಇಡುತ್ತೆ ಅನ್ನೋ ಅರ್ಥದಲ್ಲಿ ಮಾತನಾಡಿದ್ದಾರೆ. ಸೊ ವಿ ಸೋಮಣ್ಣ ಏನು ಮಾತನಾಡಿದ್ರು ಕೇಳಿಸ್ಕೊಳ್ಳಿ. ಧರ್ಮಸ್ಥಳದ ಅವ್ರ ಫ್ಯಾಮಿಲಿಗೆಲ್ಲ ಕೋಟ್ಯಾಂತರ ಜನ ಭಕ್ತರಿಗೆ, ನಾಟ್ ಓನ್ಲಿ ಕರ್ನಾಟಕ, ಯಾವುದೇ ರಾಜ್ಯದಲ್ಲಿ ಹೋಗಿ ನಾವು ಹೋಗ್ತಾ ಇರ್ತೀವಲ್ಲ, ಅಂತ ಒಂದು ಪಾವಿತ್ರತೆಯನ್ನು ಹಾಳು ಮಾಡ್ತಕ್ಕಂಥ ಪಾಪದ ಕೆಲಸಕ್ಕೆ ಎಷ್ಟು ನಾನು ಒಂದು 10 ಸಾರಿ ಹೇಳಿರ್ಬೋದು. 4 ಜನ ಕೂಡ ಬಂದಿದ್ದಲ್ಲಿ ಅವನ ಯಾವನೋ ಫ್ರಾಡ್ ಇದ್ದಾನೆ, ಒಬ್ಬ ಪೌರ ಕಾರ್ಮಿಕ, ಅವನ ಇತಿಮಿತಿ ಏನು, ಅವನ ವ್ಯವಸ್ಥೆ ಏನು, ಅವನೇನು ಅನ್ನೋದನ್ನ ಯಾರು ಅರ್ಥ ಮಾಡ್ತೀರಾ. ಯಾರ್ದೋ ಕೋಮುವಾದಿಗಳ ಮಾತನ್ನು ಕೇಳ್ಕೊಂಡು, ಲೆಫ್ಟಿಸ್ಟ್ ಮಾತು ಕೇಳ್ಕೊಂಡು ಇಂಥ ಕರ್ನಾಟಕದ ಜನರ ಮನಸ್ಸನ್ನ 6.5 ಕೋಟಿ 7 ಕೋಟಿ ಜನರ ಮನಸ್ಸನ್ನ ನೀವು ಕೆದಕಿದ್ದೀರಲ್ಲ, ಇದು ನಿಮ್ಗೆ ಮುಂದೊಂದು ದಿನ ಅಲ್ಲ, ತಕ್ಷಣಕ್ಕೆ ನಿಮ್ಗೆ ಇದೇ ಬಗ್ನಿ ಕೂಟ ಆಯ್ತದೆ. ಅರ್ಥ ಮಾಡ್ಕೊಳ್ಳಿ. ಅವ್ನು ಯಾವನಿದ್ದಾರೆ ಇದೇ ಬಗ್ನಿ ಕೂಟ ಆಯ್ತದೆ, ಅವ್ರಿಗೆ ಅರ್ಥ ಮಾಡ್ಕೊಳ್ಳಿ. ಒಂದು ರಾಜ್ಯದಲ್ಲಿ, ರಾಷ್ಟ್ರದಲ್ಲಿ ಪರಮಾತ್ಮ ಭಗವಂತ ಇದ್ದಾರೆ. ಈ ದೇಶಕ್ಕೆ ಒಂದು ಇತಿಹಾಸ ಇದೆ. ಗಜ್ನಿ ಮೊಹಮ್ಮದ್ ಎಷ್ಟಾಗಿ ಬಂದ ಸರ್, ಏನಾಯ್ತಪ್ಪ? ಹಾಗಾಗಿ ಒಬ್ಬನೇ ಸಂಗೊಳ್ಳಿ ರಾಯಣ್ಣ, ಒಬ್ಬಳೇ ಕಿತ್ತೂರು ರಾಣಿ ಚೆನ್ನಮ್ಮ, ಇಂಥ ಪುಣ್ಯಾತ್ಮರು ಎಲ್ಲ ಒಂದ್ ಕಡೆ ಈ ದೇಶದ ಅಸ್ಥಿರತೆಯನ್ನು ಕಾಪಾಡಿದ್ದಾರೆ, ಸ್ಥಿರತೆಯನ್ನು ಕಾಪಾಡಿದ್ದಾರೆ, ಅಸ್ಥಿರತೆಯನ್ನು ಹೋಗಲಾಡಿಸಿದ್ದಾರೆ. ಇವತ್ತು ಕೂಡ ಧರ್ಮಸ್ಥಳದ ಈ ಒಂದು ಪಾಪದ ಕೆಲಸಕ್ಕೆ ಕೈ ಹಾಕಿ ಇವತ್ತು ಮಾಡಿದಾರಲ್ಲ, ಇದನ್ನ SIT ನಾನು ಅವ್ರನ್ನ ಮೆಚ್ಕೋತೀನಿ. ಹಾಗಾದ್ರೆ ಅಧಿಕಾರಿಗಳು ಅವ್ರು ಏನು ಮಾಡಕ್ ಆಗ್ಲಿಲ್ಲ, ಅವ್ರಿಗೆ ಗೊತ್ತಾಗಿದೆ ಎಲ್ಲವೂ ಕೂಡ ಫೇಕು, ಇದರ ವ್ಯವಸ್ಥಿತವಾದ ಷಡ್ಯಂತ್ರ, ಈ ನಾಟಕಕ್ಕೆ ತೆರೆ ಎಳೆಯುವ ಕಾಲ ಬಂದೈತೆ. ನನ್ಗನಿಸ್ತದೆ ಸಿದ್ದರಾಮಯ್ಯ ಸಾಹೇಬರಿಗೂ ಕೂಡ ಮನವರಿಕೆ ಆಗಿದೆ. ದಯವಿಟ್ಟು ಹೋಗಿ ಮೊದಲು ಧರ್ಮಸ್ಥಳದಲ್ಲಿ ಒಂದ್ 2 ದಿನ ಇದ್ದು, DK ಶಿವಕುಮಾರ್ ಒಂದ್ 2 ದಿನ ಇದ್ದು, ಆ ಪಾಪಕ್ಕೆ ನೀವು ಬಂದಿದ್ದು ನಾನು ಮಾಡಿದ್ದು ನನಗೆ ಯಾರ ಹತ್ರ ಹೇಳಿದವರು ಪರವಾಗಿಲ್ಲ, ಪ್ರಾಯಶ್ಚಿತ್ತಕ್ಕೋಸ್ಕರವಾದ್ರು ಆ ಧರ್ಮಸ್ಥಳದ ಮಂಜುನಾಥನ ಅಣ್ಣಪ್ಪನ ದರ್ಶನ ಮಾಡಿ, ನಾನು ಯಾರ ಮಾತು ಕೇಳಿ ಮಾಡಿದ್ದೀನೋ ಗೊತ್ತಿಲ್ಲ, ನನ್ಗೆ ಕ್ಷಮಿಸು ಅಂತ ಕೇಳ್ಕೊಂಡ್ ಬಂದ್ರೆ ಸಿದ್ದರಾಮಯ್ಯನವ್ರಿಗೂ ಒಳ್ಳೇದು, ರಾಜ್ಯಕ್ಕೂ ಒಳ್ಳೇದು. ಸಿದ್ದರಾಮಯ್ಯನವ್ರು ಒಬ್ಬರಲ್ಲ, ರಾಜ್ಯದ ಮುಖ್ಯಮಂತ್ರಿ, 6.5 ಕೋಟಿ ಜನರ ಪ್ರತಿನಿಧಿ ನೀವು, ಮುಖ್ಯಸ್ಥರು ನೀವು. ಇದಕ್ಕೆ ಕರ್ನಾಟಕದಲ್ಲಿ ಕನ್ನಡಿಗರ ಭಾವನೆ ಏನಿದೆ, ನಮ್ಮ ಸುಳ್ಳು 1000 ಸಾರಿ ಸುಳ್ಳು ಏನಿದೆ, ಆ ಸುಳ್ಳೆ ಆಗಿದೆ. ದಯಮಾಡಿ ಕೂಡ ತಂದೆ ಗೋವಿಂದರಾಜನಗರ ಅನ್ನೋದು ಇವತ್ತಿನ ಮರಿತೀನಣ್ಣ, ತುಮಕೂರು ಅಂತ ಹೇಳ್ತೀನಣ್ಣ. ನಮಸ್ಕಾರ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.